ಹುಡುಗರ, ಸಾಲ್ವ್ ದ ಫಾಲೋಯಿಂಗ್ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ ಬೈ ರೆಡ್ಯೂಸಿಂಗ್ ದಮ್ ಟು ಪೇರ್ ಆಫ್ ಲೀನಿಯರ್ ಈಕ್ವೇಶನ್. ಈ ಎರಡು ಈಕ್ವೇಶನ್ ಲೀನಿಯರ್ ಈಕ್ವೇಶನ್ ಅಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಎಕ್ಸ್ ಅಂಡ್ ವೈ ಡಿನಾಮಿನೇಟರ್ ಅಲ್ಲಿ ಇದೆ, ಹಾಗಾಗಿ ಇದು ಲೀನಿಯರ್ ಈಕ್ವೇಶನ್ ಅಲ್ಲ. ಇದನ್ನು ರೆಡ್ಯೂಸ್ ಮಾಡಬೇಕು. ಹೇಗೆ ರೆಡ್ಯೂಸ್ ಮಾಡ್ತೀರಾ? ಹೇಗೆ ಅಂತ ಹೇಳಿದ್ರೆ ಲೆಟ್ ಎ ಬಿ ಈಕ್ವಲ್ ಟು 1 ಬೈ ಎಕ್ಸ್ ಮೈನಸ್ 1, ಬಿ ಬಿ ಈಕ್ವಲ್ ಟು 1 ಬೈ ವೈ ಮೈನಸ್ 2. ಸರಿನಾ? ಸೊ ಇವಾಗ ಏನಾಗುತ್ತೆ, 5a ಪ್ಲಸ್ 1b is equal to 2. ಇದು ನಿಮ್ಮ ಈಕ್ವೇಶನ್ 1. 6a ಮೈನಸ್ 3b is equal to 1. ಇದು ನಮ್ಮ ಈಕ್ವೇಶನ್ 2. ಸೊ ಇವಾಗ ಏನು, ಎಲಿಮಿನೇಷನ್ ಮೆಥಡ್ ಉಪಯೋಗಿಸೋಣ, ಬಿ ಅಲ್ವಾ? ಸೊ 5 and 6, 1 and minus 3, ಬಿನೇ ವಾಸಿ. ಸೊ ಹೇಗೆ ಇದನ್ನ ಎಲ್ ಸಿ ಎಂ ತೊಗೊಬೇಕಾಗುತ್ತೆ. 1 and 3 ಮಧ್ಯ ಇದೆಷ್ಟಾಗುತ್ತಿದೋ 3 ಆಗುತ್ತಿದೆ ಅಲ್ವಾ? ಸೊ ಮುಂದಿನ ಭಾಗ ಈಕ್ವೇಶನ್ 1 ಇಂಟು 3 ಮಾಡಬೇಕಾಗುತ್ತೆ. ಈಕ್ವೇಶನ್ 2 ಹಾಗೆ ಇರಲಿ, ಆಲ್ರೆಡಿ 3 ಇದೆ. ಸೊ ಈಕ್ವೇಶನ್ 1 ಇಂಟು 3 ಎಷ್ಟಾಗುತ್ತೆ ಹುಡುಗರ? ಸೊ ಡೈರೆಕ್ಟಾಗಿ ಉತ್ತರ ಬರೀರಿ, 15a ಪ್ಲಸ್ 3b is equal to 6. 15, 3 and 6 ಕರೆಕ್ಟ್ ಆಗಿದೆ. 6a minus 3b is equal to 1. ಸೊ ಇದನ್ನ ಆ್ಯಡ್ ಮಾಡೋದು ಸಬ್ಟ್ರಾಕ್ಟ್ ಮಾಡೋದಾ? ಇವೆರಡು ಸೇಮ್ ನಂಬರು, ಡಿಫ್ರೆಂಟ್ ಸೈನು, ಹಾಗಾಗಿ ಆ್ಯಡ್ ಮಾಡಿ. ಆ್ಯಡ್ ಮಾಡೋದು ಅಂತ ಹೇಳಿದ್ರೆ ಸೈನ್ ಚೇಂಜ್ ಮಾಡಲ್ಲ, ನಾರ್ಮಲ್ ಆಪರೇಷನ್ ಮಾಡ್ಕೊಳೋದು. 21a ಪ್ಲಸ್ 0 is equal to 7. ಸೊ ಇದನ್ನ 7 ಜೊತೆ ಡಿವೈಡ್ ಮಾಡಿ, 21 ಜೊತೆ ಡಿವೈಡ್ ಮಾಡಿ. ಸೊ a is equal to 1 by 3. a ಸಿಕ್ತು. ಮುಂದಿನ ಭಾಗ ಸಬ್ ಎ ಎನ್ ಯಾವುದು, ಫಸ್ಟ್ ಸೆಕೆಂಡಾ? ಸೆಕೆಂಡ್. ಏನಕ್ಕೆ ಸೆಕೆಂಡ್ ಹೇಳಿ? 6 ಇದೆ, 6 and 3 ಕ್ಯಾನ್ಸಲ್ ಆಗುತ್ತೆ, ಹಾಗಾಗಿ ಸಬ್ಸ್ಟಿಟ್ಯೂಟ್ ಎ ಇನ್ 6. ಸೊ 6 by 3 minus tb is equal to 1. So this is 2. So minus 2 both the sides, minus 3b minus 1 minus 3 divide ಮಾಡ್ಕೊಳ್ಳಿ. b is equal to plus 1 by 3. So now a is equal to 1 by 3. 1 by a is equal to 3 ಆಗುತ್ತೆ. ನೋಟ್ ಮಾಡ್ಕೊಂಡೋಗಿದ್ರೆ ಮಾಡ್ಕೊಳ್ಳಿ. 1 by b is equal to 3 by 1 ಆಗುತ್ತೆ. ಸೊ ಹೆಲ್ಪ್ ಆಗುತ್ತೆ ಇಲ್ಲಿ ಅಂತ ಹೇಳಿ ಬೇಕಾದ್ರೆ ನೋಟ್ ಮಾಡ್ಕೊಬೋದು, ಇಲ್ಲ ಅಂತ ತೊಂದರೆ ಇಲ್ಲ. therefore x which is equal to 1 by a, sorry, x minus 1 which is equal to 1 by a is equal to 3. So basically x minus 1 is equal to 3. ಇಲ್ಲಿ ನಾನು ಪ್ಲಸ್ 1 ಆ್ಯಡ್ ಮಾಡ್ತೀನಿ. ಸೊ x is equal to 4. ಮತ್ತೆ x ನೆಕ್ಸ್ಟ್ y minus 2 is equal to 1 by b which is equal to 3 by 1. ಎರಡು 3 ಇದೆ. ಸೊ y minus 2 is equal to 3 plus 2 ಮಾಡಿ y is equal to 5. Therefore x comma y is equal to 4 comma 5. ವೆರಿಫೈ ಮಾಡ್ಬಿಡೋಣ. x is 4, 5, 5 by 3, 1 by 3, 6 by 3, 2. ಸರಿ ಇದೆ, ನಮ್ಮ ಉತ್ತರ ಸರಿ ಇದೆ. ಪಾಸ್ ಮಾಡ್ಕೊಂಡು ನೋಡೋರು ನೋಡ್ಬೋದು.